ಓಂ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುರೇವ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ಸ್ಥಾಪಕಾಯ ಚ ಧರ್ಮಸ್ಯ ಸರ್ವಧರ್ಮಸ್ವರೂಪಿಣೆ ಅವತಾರ ವರಿಷ್ಠಾಯ ರಾಮಕೃಷ್ಣಾಯ ತೇ ನಮಃ. ಶಂಭು ಮಲ್ಲಿಕ ಶ್ರೀರಾಮಕೃಷ್ಣರ ವ್ಯಕ್ತಿತ್ವವನ್ನು ಹತ್ತಿರದಿಂದ ಕಂಡಂತೆ ಅವನಿಗೆ ಅವರಲ್ಲಿ ಅಪಾರ ಗೌರವ, ಪೂಜ್ಯ ದೃಷ್ಟಿ ಬೆಳೆಯುತ್ತಲೇ ಹೋಗುತ್ತದೆ. ಶಂಭು ಅವನಿಗೆ ಎಲ್ಲ ಮತ ಧರ್ಮಗಳ ಕುರಿತು ಒಂದು ಉದಾರವಾದ ದೃಷ್ಟಿಕೋನ ಇರುತ್ತೆ. ಅವನು ಆಗಾಗ ಶ್ರೀರಾಮಕೃಷ್ಣರಿಗೆ ಬೈಬಲನ್ನು ಓದಿ ಹೇಳುತ್ತಾ ಇದ್ದ. ಶ್ರೀರಾಮಕೃಷ್ಣರು ಅದರಿಂದ ಅತ್ಯಂತವಾಗಿ ಪ್ರಭಾವಿತರಾದರು. ಒಂದು ದಿನ ಶ್ರೀರಾಮಕೃಷ್ಣರು ದಕ್ಷಿಣೇಶ್ವರ ದೇವಸ್ಥಾನದ ಪಕ್ಕದಲ್ಲಿನೇ ಇನ್ನೊಬ್ಬ ಭಕ್ತನ ತೋಟದ ಮನೆ ಇರುತ್ತದೆ. ಅವನ ಹೆಸರು ಯದುಮಲ್ಲಿಕ. ಯದುಮಲ್ಲಿಕನ ತೋಟದ ಮನೆಗೆ ಹೋಗಿದ್ದಾಗ ಅವನ ಬೈಠಕ್ಖಾನೆಯಲ್ಲಿ ಅನೇಕ ದೇವದೇವಿಯರ ದೊಡ್ಡ ದೊಡ್ಡ ಭಾವಚಿತ್ರಗಳನ್ನು ತೂಗು ಹಾಕಿರ್ತಾರೆ. ಅದರಲ್ಲಿ ಒಂದು ಚಿತ್ರ ತಾಯಿ ಮೇರಿಯ ಮಡಿಲಲ್ಲಿ ಪವಡಿಸಿರುವ ಬಾಲಕ್ರಿಸ್ತ. ಆ ಚಿತ್ರವನ್ನು ನೋಡುತ್ತಿದ್ದಂತೆಯೇ ಶ್ರೀರಾಮಕೃಷ್ಣರಲ್ಲಿ ಭಾವ ಜಾಗೃತವಾಯಿತು. ಆ ಚಿತ್ರಾರ್ಪಿತ ವ್ಯಕ್ತಿಗಳು ಜೀವಂತವಾಗಿ ಇರುವಂತೆ ಗೋಚರಿಸಿತು. ಅವರಿಂದ ದಿವ್ಯ ಜ್ಯೋತಿಯೊಂದು ಹೊರಹೊಮ್ಮಿ ಬಂದಿತು. ಆ ಜ್ಯೋತಿ ಶ್ರೀರಾಮಕೃಷ್ಣರ ಶರೀರದಲ್ಲಿ ಐಕ್ಯವಾಯಿತು. ಶ್ರೀರಾಮಕೃಷ್ಣರು ಭಾವ ಸಮಾಧಿಸ್ಥರಾದರು. ಆ ದಿನಗಳಲ್ಲಿ ಅವರು ಕಾಳಿ ದೇವಸ್ಥಾನಕ್ಕೆ ಕೂಡ ಹೋಗುತ್ತಿರಲಿಲ್ಲ. ನಿರಂತರ ಕ್ರಿಸ್ತ ಭಾವ ನಿಮಗ್ನ. ಒಂದು ದಿನ ಅದೇ ಭಾವದಲ್ಲಿ ಇರುವಾಗ ಶ್ರೀರಾಮಕೃಷ್ಣರು ಪಂಚವಟಿಯ ಅಡಿಯಲ್ಲಿ ನಿಂತಿರುವಾಗ ಎದುರುಗಡೆಯಿಂದ ಓರ್ವ ವ್ಯಕ್ತಿ ಬರ್ತಾನೆ. ಅವನು ಇವರು ಗಮನಿಸಿದ ಹಾಗೆ ಪಾಶ್ಚಾತ್ಯ ವ್ಯಕ್ತಿ. ಉದ್ದನೆಯ ಕೂದಲು ಇದೆ. ತೇಜಸ್ವಿಯಾದ ವದನಾರವಿಂದವಿದೆ. ಮೂಗು ಮಾತ್ರ ಸ್ವಲ್ಪ ಚಪ್ಪಟೆಯಾಗಿದೆ. ಶ್ರೀರಾಮಕೃಷ್ಣರಿಗೆ ಅವನನ್ನು ನೋಡಿದ ಕೂಡಲೇ, ಓ, ಇವನು ಹುತಾತ್ಮ ಯೇಸುಕ್ರಿಸ್ತ, ಜೀವಿಗಳ ಮಂಗಳಕ್ಕಾಗಿ ತನ್ನ ರಕ್ತವನ್ನೇ ಬಸಿದ ಮಹಾನುಭಾವ, ಮಹಾನ್ ತ್ಯಾಗಿ, ಮಹಾನ್ ಭಕ್ತ ಎಂದು ಗೊತ್ತಾಯಿತು. ನವ ಯುಗಾವತಾರ ಶ್ರೀರಾಮಕೃಷ್ಣರಲ್ಲಿ ಕ್ರಿಸ್ತ ಅವತಾರನು ಲೀನವಾಗಿ ಹೋಗುತ್ತಾನೆ. ಹೀಗೆ ಶ್ರೀರಾಮಕೃಷ್ಣರು ಯೇಸುಕ್ರಿಸ್ತನ ದರ್ಶನವನ್ನು ಪಡೆಯಲಿಕ್ಕೆ ಶಂಭುನಾಥ ಮಲ್ಲಿಕ ಬೈಬಲನ್ನು ಓದಿ ಹೇಳಿದ್ದು ಒಂದು ನಿಮಿತ್ತ ಮಾತ್ರವಾಗುತ್ತದೆ. ಶಂಭು ಅವನಿಗೆ ಸೇವಾ ಕಾರ್ಯಗಳಲ್ಲಿ ಇನ್ನಿಲ್ಲದ ಆಸಕ್ತಿ, ಒಲವು. ಅವನು ತನ್ನ ಹಣವನ್ನೆಲ್ಲ ರೋಗಿಗಳ ಸೇವೆಗೆ, ಬಡಜನರ ಸೇವೆಗೆ, ಸಂತ್ರಸ್ತರ ಸೇವೆಗೆ ವಿನಿಯೋಗಿಸಬೇಕು ಎಂಬ ಆಕಾಂಕ್ಷೆಯನ್ನು ಇಟ್ಟುಕೊಂಡಿರ್ತಾನೆ. ಒಂದು ಬಾರಿ ಶಂಭು ಶ್ರೀರಾಮಕೃಷ್ಣರ ಹತ್ತಿರ, ಸ್ವಾಮಿ, ನನ್ನ ಹಣವನ್ನೆಲ್ಲ ಸತ್ಕಾರ್ಯಕ್ಕಾಗಿ ವಿನಿಯೋಗಿಸಬೇಕೆಂದು ನನ್ನ ಹಂಬಲ. ಬಾವಿಗಳನ್ನು ತೋಡಿಸಬೇಕು, ರಸ್ತೆಗಳನ್ನು ಕಟ್ಟಿಸಬೇಕು, ಆಸ್ಪತ್ರೆ, ಔಷಧಾಲಯ, ಅನ್ನಛತ್ರಗಳನ್ನು ಕಟ್ಟಿಸಬೇಕು. ತಾವು ನನ್ನ ಈ ಆಶೆ ಈಡೇರುವಂತೆ ಆಶೀರ್ವದಿಸಿರಿ ಎಂದು ಕೇಳಿಕೊಳ್ಳುತ್ತಾನೆ. ಶ್ರೀರಾಮಕೃಷ್ಣ ವಚನವೇದದಲ್ಲಿ ನಾವು ನೋಡುವ ಪ್ರಕಾರ
ಶ್ರೀರಾಮಕೃಷ್ಣರು ಶಂಭು ಹೇಳಿದ ಈ ಮಾತನ್ನು ಹಲವಾರು ಬಾರಿ ಉದ್ಧರಿಸಿ ಅವನ ಆ ಉದಾರ ದೃಷ್ಟಿಯನ್ನು, ಸೇವಾ ಭಾವನೆಯನ್ನು ಕೊಂಡಾಡಿದ್ದಾರೆ, ಪ್ರಶಂಸಿಸಿದ್ದಾರೆ. ಆದರೆ ಶ್ರೀರಾಮಕೃಷ್ಣರು ಅದನ್ನು ಪೂರ್ಣವಾಗಿ ಮೆಚ್ಚಿಕೊಂಡರು ಎಂದಲ್ಲ. ಶ್ರೀರಾಮಕೃಷ್ಣರು ಶಂಭು ಮಲ್ಲಿಕನ ಹತ್ತಿರ ಹೇಳುತ್ತಾರೆ, ಈ ಎಲ್ಲ ಸೇವಾ ಕಾರ್ಯಗಳನ್ನು ಅನಾಸಕ್ತ ಭಾವನೆಯಿಂದ ಮಾಡಿದರೆ ಮಾತ್ರ ಒಳ್ಳೆಯದಾಗುತ್ತದೆ. ಅನಾಸಕ್ತ ಭಾವನೆಯಿಂದ ಸೇವೆ ಮಾಡುವುದು ಸುಲಭದ ಮಾತಲ್ಲ. ಅಲ್ಲದೆ ಒಂದು ವೇಳೆ ಭಗವಂತ ನಿನಗೆ ದರ್ಶನ ಕೊಟ್ಟ ಎಂದು ಭಾವಿಸಿಕೊ. ಆಗ ನೀನು ಏನು ಅಂತ ಕೇಳ್ಕೊಳ್ತೀಯ? ನನಗೊಂದಿಷ್ಟು ಆಸ್ಪತ್ರೆ ಔಷಧಾಲಯಗಳನ್ನು ಕಟ್ಟಿಸಿಕೊಡು ಅಂತ ಕೇಳ್ತೀಯಾ? ಅಥವಾ ಹೇ ಪ್ರಭು, ನನಗೆ ನಿನ್ನ ಪಾದ ಪದ್ಮಗಳಲ್ಲಿ ಶುದ್ಧ ಭಕ್ತಿಯನ್ನು ಕೊಡು, ನನಗೆ ನಿನ್ನ ನಿರಂತರ ದರ್ಶನ ಲಾಭವನ್ನು ಕರುಣಿಸು ಎಂದು ಕೇಳಿಕೊಳ್ಳುತ್ತೀಯಾ? ತಿಳಿದುಕೋ, ಈ ಸೇವಾ ಕಾರ್ಯಗಳೆಲ್ಲ ತಾತ್ಕಾಲಿಕ, 2 ದಿನದ್ದು. ಭಗವಂತನ ಸಾಕ್ಷಾತ್ಕಾರವೇ ಮನುಷ್ಯ ಜೀವನದ ಪರಮ ಗುರಿ. ಈ ರೀತಿ ಶ್ರೀರಾಮಕೃಷ್ಣರು ಅವನ ದೃಷ್ಟಿಯನ್ನು ಉದಾರಗೊಳಿಸಲು, ಅವನ ಗಮನವನ್ನು ಭಗವದಭಿಮುಖವಾಗಿಸಲು ಪ್ರಯತ್ನಿಸುತ್ತಾರೆ. ಶ್ರೀರಾಮಕೃಷ್ಣರ ಪ್ರಭಾವದಿಂದ ಶಂಭು ಸಾಕಷ್ಟು ಅನಾಸಕ್ತನಾಗಿ, ನಿಸ್ವಾರ್ಥ ಭಾವದಿಂದ ಕೂಡಿ ಸೇವೆಯನ್ನು ಮಾಡಲಿಕ್ಕೆ ಸಮರ್ಥನಾದ. ಅಲ್ಲದೆ ಅವನಿಗೆ ಭಗವಂತನಲ್ಲಿ ಎಂತಹ ಶ್ರದ್ಧೆ ಇತ್ತು ಅಂದರೆ, ಅವನು ಕಲ್ಕತ್ತಾದಿಂದ ದಕ್ಷಿಣೇಶ್ವರದ ತನ್ನ ತೋಟದ ಮನೆಗೆ ಸಾಮಾನ್ಯವಾಗಿ ನಡೆದುಕೊಂಡೇ ಬರುತ್ತಿದ್ದ. ಅವನು ಸಾರೋಟಿನಲ್ಲಿ ಬರಬಹುದಾಗಿತ್ತು, ಅವನು ಶ್ರೀಮಂತ. ಆದರೆ ಅವನ ಭಾವನೆ ಏನೋ, ಅವನು ಒಟ್ಟಿನಲ್ಲಿ ನಡೆದುಕೊಂಡು ಬರುತ್ತಿದ್ದ. ಅವರ ಮಿತ್ರರೊಬ್ಬರು, ಶಂಭು ಮಲ್ಲಿಕ, ನೀನು ಈ ರೀತಿ ಒಬ್ಬನೇ ನಡೆದುಕೊಂಡು ಹೋಗುವುದು ಉಚಿತವಲ್ಲ, ದಾರಿಯಲ್ಲಿ ಏನಾದರೂ ಅನಾಹುತ ಸಂಭವಿಸಿದರೆ ಎಂದು ಎಚ್ಚರಿಸಿದಾಗ ಶಂಭು ಮಲ್ಲಿಕ, ನಾನು ನನ್ನ ಮನೆಯನ್ನು ಬಿಟ್ಟು ಹೊರಡುವಾಗ ಭಗವಂತನನ್ನು ಸ್ಮರಿಸಿಕೊಂಡು ಹೊರಟಿದ್ದೇನೆ, ಇನ್ನು ಮೇಲೆ ಯಾವುದಾದರೂ ಅನಾಹುತ ಸಂಭವಿಸುವ ಸಾಧ್ಯತೆಗಳೇ ಇಲ್ಲ ಎಂದು ಉತ್ತರಿಸುತ್ತಾನೆ. ಭಗವಂತನಲ್ಲಿ ಅವನಿಗೆ ಆ ಶ್ರದ್ಧೆ, ಭಕ್ತಿ ಇರುತ್ತದೆ. ಶಂಭು ಮಲ್ಲಿಕ 4 ವರ್ಷಗಳ ಕಾಲ ಶ್ರೀರಾಮಕೃಷ್ಣರ ಸೇವೆಯನ್ನು ಅತ್ಯಂತ ನಿಷ್ಠೆಯಿಂದ, ಪ್ರೇಮ ಮುತುವರ್ಜಿಯಿಂದ ಮಾಡುತ್ತಾನೆ. ಅಷ್ಟು ಹೊತ್ತಿಗೆ ಅವನ ಜೀವನದ ಅಂತಿಮ ದಿನಗಳು ಸಮೀಪಿಸಿರುತ್ತವೆ. ಸಕ್ಕರೆ ಕಾಯಿಲೆ ಅತಿಯಾಗಿ ಅವನು ಹಾಸಿಗೆಯನ್ನು ಹಿಡಿದು ಬಿಡ್ತಾನೆ. ಶ್ರೀರಾಮಕೃಷ್ಣರು ಅವನನ್ನು ಭೇಟಿಯಾಗಲಿಕ್ಕೆ ಹೋಗಿರುತ್ತಾರೆ. ಅವನಿಗೆ ಮರಣದ ಭಯ ಇರುವುದಿಲ್ಲ. ಅವನು ಹೃದಯನ ಹತ್ತಿರ, ನಾನು ನನ್ನ ಗಂಟು ಮೂಟೆಯನ್ನು ಕಟ್ಟಿ ಆಗಿದೆ, ನಾನು ಯಾವಾಗ ಬೇಕಿದ್ದರೂ ಹೋಗಲು ಸಿದ್ಧನಾಗಿದ್ದೇನೆ ಎಂದು ಹೇಳುತ್ತಾನೆ. ಶ್ರೀರಾಮಕೃಷ್ಣರು ಶಂಭು ಮಲ್ಲಿಕನನ್ನು ಭೇಟಿಯಾಗಿ ಬಂದ ತರುವಾಯ ಹೃದಯರಾಮನ ಹತ್ತಿರ, ಮೃದು, ಶಂಭುವಿನ ದೀಪದಲ್ಲಿ ಎಣ್ಣೆ ಮುಕ್ತಾಯವಾಗಿದೆ ಎಂದು ಹೇಳಿದರು. ಅವನ ಅಂತ್ಯ ಸಮೀಪಿಸಿರುವುದು ಶಂಭುವಿಗೂ ಶ್ರೀರಾಮಕೃಷ್ಣರಿಗೂ ಸ್ಪಷ್ಟವಾಗಿ ಗೊತ್ತಿತ್ತು. 1877ರಲ್ಲಿ ಈ ಮಹಾನ್ ಕರ್ಮಯೋಗಿಯು ಸಾರ್ಥಕ ಬದುಕನ್ನು ಬಾಳಿ ತನ್ನ ಜೀವನವನ್ನು ಅಂತ್ಯಗೊಳಿಸುತ್ತಾನೆ. ಶ್ರೀರಾಮಕೃಷ್ಣರ ಭಕ್ತವೃಂದದಲ್ಲಿ ಶಂಭುವಿನದು ಒಂದು ವಿಶೇಷವಾದ ಸ್ಥಾನ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್.
ಶ್ರೀರಾಮಕೃಷ್ಣಾರ್ಪಣಮಸ್ತು.